ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. 1-2-3 ಡೇಸಿಂದ ಡೈಲಿ ಲಾಗ್ ಸ್ಟಾರ್ಟ್ ಮಾಡೋಣ, ಹಿಂಗೆ ಕಂಟಿನ್ಯೂಟಿ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಗ್ರೋ ಆಗೋಕ್ಕಾಗಲ್ಲ ಮತ್ತು ಸಬ್ಸ್ಕ್ರೈಬರು ಜಾಸ್ತಿ ಬೇಗ ಆಗೋಕ್ಕಾಗಲ್ಲ ಅಂತ ಅನ್ಕೋತಾ ಇದೆ. ಡೈಲಿ ಲಾಗ್ ಏನು ಕೆಲಸ ಮಾಡ್ತೀನಿ, ಏನು ರೂಟೀನ್ ಇರುತ್ತೆ ಅದನ್ನೇ ಡೈಲಿ ಮಾಡಿ ಹಾಕೋಣ, ಆಮೇಲೆ ಮಾಡ್ತಾ ಅಭ್ಯಾಸ ಆಗುತ್ತೆ ಅಂದ್ಕೊಂಡೆ. ಬಟ್ 2 ಡೇಸಿಂದ ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಿಗ್ಗೆ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಮನಸ್ಸಿರಲಿಲ್ಲ. ಒಂದು ಸ್ವಲ್ಪ ಬೇಜಾರಾಗಿತ್ತು ಬೆಳಗ್ಗೆಯಿಂದ ನನಗೆ, ಅದಕ್ಕೆ ಮಾಡಲಿಲ್ಲ. ಸರಿ, ಇವಾಗ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಸರಿ ಸಂಜೆ ಏನಿಂದ ಮಾಡೋಣ, ಶಾರ್ಟ್ ವೀಡಿಯೋ ಆದರೂ ಪರವಾಗಿಲ್ಲ, ಮಾಡಬೇಕು ಅಂದಾಗ ಮಾಡಿಬಿಡ್ಬೇಕು ಗೈಸ್. ಇಲ್ಲಾಂದರೆ ಕಂಟಿನ್ಯೂಟಿ ಇರೋಲ್ಲ ಅಂದರೆ ನನಗೂ ಮಾಡಬೇಕು ಅನ್ಸಲ್ಲ. ಒಂದು ಸ್ವಲ್ಪ ದಿನ ತುಂಬ ಗ್ಯಾಪ್ ಆಗಿಬಿಟ್ರೆ ಯಾರು ಮಾಡ್ತಾರೆ ಅನ್ನೋ ಥರ, ಹೆಂಗೆ ಬರುತ್ತೋ ಏನು, ಸುಮ್ಮನೆ ಡೈಲಿ ರೂಟೀನ್ ಮಾಡ್ತಾಯಿದ್ರೆ ಸರಿ. ಇವತ್ತು ವೀಡಿಯೋ ಮಾಡಬೇಕು, ಮಾಡಿಲ್ಲ ಅಂತ ಅನಿಸುತ್ತೆ. ಸರಿ, ಮಾಡೋಣ ಅಂತಿಲ್ಲ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಆಲ್ರೆಡಿ ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಇವಾಗ ಮಧ್ಯಾಹ್ನ 3:30-4 ಗಂಟೆ ಆಗಿದೆ ಟೈಮು. ಇವಾಗ ತಾನೇ ಊಟ ಮಾಡಿದೆ ನಾನು. ಇನ್ನೂ ಕೂದಲಿಗೆಲ್ಲ ಎಣ್ಣೆ ಹಾಕಬೇಕು, ಇಲ್ಲೊಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮಾಡಬೇಕು. ಈಗ ಸಂಜೆ ಟೈಮಲ್ಲಿ ಏನೆಲ್ಲ ಕೆಲಸ ಮಾಡ್ತೀನಿ, ಹೆಂಗಿರುತ್ತೆ ಅಂತ ಲಾಗ್ ಮಾಡ್ತಿದ್ದೀನಿ. ಸ್ಟೇಟಿಂಗ್ ಗೈಸ್. ಕಾಯಿದ್ದಾಗ ಕುಯ್ದೇನೆ, ಅದು ಗಿಡದಲ್ಲೇ ಥರ ಹಣ್ಣು ಆಗ್ಬಿಟ್ಟಿತ್ತು. ಅದನ್ನು ಮಾರೋಕ್ಕೂ ಆಗಲಿಲ್ಲ, ಈ ಥರ ಪೂರ್ತಿ ಹಣ್ಣು ಆಗಿಲ್ಲ, ಆ ಥರ ಆಗ್ಬಿಟ್ಟೈತೆ. ಅದಕ್ಕೆ ಈ ಥರ ಹಾಕಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ದೇವ್ರ ಹಣ್ಣು ಚೆನ್ನಾಗಿ ಹಣ್ಣಾಗಿರೋದೆಲ್ಲ ಐತೆ, ಅದೆಲ್ಲ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿ ಒಣಗಿಸಿ ಇಡಬೇಕು. ಅದೊಂದು ಸ್ವಲ್ಪ ಕೆಲಸ ಐತೆ, ಅದನ್ನು ಮಾಡಬೇಕು ಇವಾಗ. ಇದೆಲ್ಲ ಚೆನ್ನಾಗಿರೋದು ಸ್ವಲ್ಪ ಗ್ರೀನು, ಇದು ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು. ಇದರಲ್ಲಿ 2 ಮಿಕ್ಸ್ ಐತೆ, ಇದನ್ನು ಸಪ್ರೇಟ್ ಮಾಡಬೇಕು ಗೈಸ್. ಇಲ್ಲಿ ಈ ಥರ ಸಪ್ರೇಟ್ ಮಾಡಬೇಕು, ಒಣಗಿಸಿ ಎತ್ತಿಡಬೇಕು. ಇದನ್ನು ಇವಾಗ ಸಪ್ರೇಟ್ ಮಾಡಿ ಹಾಕ್ತೀನಿ. 1-2 ಡೇಸ್ ಇಲ್ಲ, ನಾಳೆ ಒಂದಿನ ಆದಮೇಲೆ ಎತ್ತಿಡ್ತೀನಿ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಗೈಸ್, ಇನ್ನೊಂದು ಏನು ಗೊತ್ತಾ, ನಂದು ಟ್ರೈಪಾಡ್ ಇತ್ತು, ಒಂದು ಟ್ರೈಪಾಡ್ ಇಟ್ಕೊಂಡಿದ್ದೆ, ಅದಕ್ಕೆ ಹಾಕ್ಬಿಟ್ಟು ಒಂದಷ್ಟು ವಿಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ಕೊತಾ ಇದ್ದೆ. ಇವಾಗ ಟ್ರೈಪಾಡ್ ಮುರಿದೋಗ್ಬಿಟ್ಟಿದೆ ಗೈಸ್, ಅದು ತುಂಬ ದಿನ ಆಯಿತು. ಅದೂ ಒಂದು ಲಾಗ್ ಮಾಡೋಕ್ಕಾಗ್ತಿಲ್ಲ. ಈಗ ಯಾವಾಗಲೂ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡಿಕೊಂಡೆ ಲಾಗ್ ಮಾಡೋಕ್ಕಾಗಲ್ಲ. ಟ್ರೈಪಾಡು ಫಿಕ್ಸ್ ಮಾಡಿಬಿಟ್ರೆ ಆಮೇಲೆ ವಾಯ್ಸ್ ಓವರ್ ಕೊಡ್ಕೋಬೋದು, ಅಟ್ಲೀಸ್ಟ್ ಏನಾದ್ರು ಮಾತಾಡ್ಬೋದು ಅಂತೇಳಿ. ಆ ಟ್ರೈಪಾಡ್ ಹಾಳಾಗಿದೆ ನಂದು, ಅದಕ್ಕೆ ನನಗೂ ಬೇಜಾರು. ಟ್ರೈಪಾಡ್ ಇಲ್ಲ, ಏನು ಮಾಡೋದು. ಈಗ ಶಾರ್ಟ್ ವೀಡಿಯೋನಾದರೂ ಮಾಡಿಬಿಟ್ಟು ಹಾಕೋಣ, ಡೈಲಿ ಲಾಗ್ದು ಶಾರ್ಟ್ಸು ಅಂತ ಅನ್ಕೋತಾ ಇದ್ದೆ. ಅದಕ್ಕೂ ಟ್ರೈಪಾಡ್ ಬೇಕು, ಎಲ್ಲದಕ್ಕೂ ಫೋನ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಅದು ಒಂದು ಕಾರಣ. ಮತ್ತು ತುಂಬ ಸೆಕೆ ಗೈಸ್, ಯಪ್ಪ ಈ ಬಿಸಿಲಲ್ಲಂತೂ ಎನಿ ಟೈಮ್ ಫ್ಯಾನ್ ಆನ್ ಆಗೇ ಇರಬೇಕು ಮನೇಲಿ. ತುಂಬಾ ಸೆಕೆ. ಏನಕ್ಕೆ ಇಷ್ಟೊಂದು ಬಿಸಿಲು ಬದೈತೆ ಈ ಸೀಸನಲ್ಲಿ ಅಂತ ಭಯ ಆಗುತ್ತೆ ಗೈಸ್. ನಿಜವಾಗ್ಲೂ ಈ ಥರ ಬಿಸಿಲಲ್ಲಿ ಮನುಷ್ಯ ಉಳ್ಕೊತಾನ ಅನಿಸುತ್ತೆ. ಇನ್ನು ಯಪ್ಪ ತುಂಬ ಸಖತ್ ಬಿಸಿಲು ಗೈಸ್. ಅದು ಏನಕ್ಕೆ ಹಿಂಗೆ ಬಿಸಿಲು ಬದೈತೋ ಏನೋ ಅಂತ ಅನಿಸ್ತೈತೆ. ಕೂದಲೆಲ್ಲ ಹಾಳೈತೆ ಈ ಸೆಕೆಲಿ. ಈ ಥರ ಕೂದಲು ಇದ್ರೂ ಇನ್ನೂ ಬಿಸಿಲಿಗೆ ಯಪ್ಪ ಇರಿಟೇಷನ್ ಆಯ್ತಾ ಇರುತ್ತೆ. ಫಸ್ಟು ಕೂದಲಿಗೆ ಆಯಿಲ್ ಹಾಕ್ಬಿಟ್ಟು ಕಟ್ಬಿಡ್ಸಾಗುತ್ತೋ ಅಷ್ಟು ಮಾಡೋಣ ಇವತ್ತು. ಈ ಲಾಗ್ ಹೆಂಗೆ ಬರುತ್ತೆ, ಅದಕ್ಕೆ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಗೈಸ್. ಇನ್ನೊಂದು ಏನು ಗೊತ್ತಾ ಗೈಸ್, ನಂದು ಯಾವಾಗಲೂ ಇದೆ ಅಂತಾಳೆ, ಯಾವಾಗಲೂ ಡೈಲಿ ಮಾಡ್ತೀನಿ ಅಂತಾಳೆ, ಮಾಡಲ್ಲ ಅಂತಾಳೆ. ಯಾವುದೋ ಅಪರೂಪಕ್ಕೊಂದು ವೀಡಿಯೋ ಹಿಂಗೆ ಹಾಕ್ಬಿಡ್ತಾಳೆ, ಸುಮ್ಮನೆ ಆಯ್ತಾಳೆ ಅಂತ ಅನ್ಕೊಬಿಡಿ ಗೈಸ್. ನಂದು ಸೀರಿಯಸ್ಸಾಗಿ ಇನ್ನೊಂದು ಮೇನ್ ರೀಸನ್ನು ಲಾಗ್ ಮಾಡ್ತಾಯಿಲ್ಲ ಅಂತ ಅಂದರೆ ನಂದು ಕ್ಯಾಮ್ರಾ ಚೆನ್ನಾಗಿಲ್ಲ ಗೈಸ್. ಸೀರಿಯಸ್ಸಾಗಿ ಇದು ಇವಾಗೇನು ಇಷ್ಟು ಬರ್ತಿದೆ, ಇದು ಫ್ರಂಟ್ ಕ್ಯಾಮ್ರಾ. ಬ್ಯಾಕ್ ಕ್ಯಾಮ್ರಾ ದೂರಕ್ಕೆ ಚೆನ್ನಾಗಿ ಬರುತ್ತೆ, ಮತ್ತು ಫುಲ್ಲು ಹತ್ರದಿಂದ ಮಾಡಿದ್ರೆ ಅಷ್ಟು ಕ್ಯಾಮ್ರಾ ಕ್ಲಾರಿಟಿ ಬರೋಲ್ಲ. ಆಮೇಲೆ ಎಲ್ಲರೂ ಕ್ವಾಲಿಟಿ ನೋಡ್ತಾರ ಅಲ್ವಾ, ವೀಡಿಯೋ ಚೆನ್ನಾಗಿದ್ರೇ ವ್ಯೂಸ್ ಎಲ್ಲ ಬರೋದು, ಅದಕ್ಕೇ. ಆದರೂ ಒಂದೊಂದು ಸಲ ಇಲ್ಲ ಪರವಾಗಿಲ್ಲ ಹೆಂಗಿದ್ರು ಮಾಡಿ ಹಾಕೋಣ, ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಫೋನ್ ತಗೊಳ್ಳೋ ತನಕ ಅಂತ ಅನಿಸುತ್ತೆ. ಆದರೂ ಒಂದೊಂದು ಸಲ ಇದೇ ವಿಷಯಕ್ಕೆ ಬೇಜಾರಾಗುತ್ತೆ ಗೈಸ್. ಒಂದೊಂದು ಸಲ ಇದೇ ಕಾರಣಕ್ಕೇ ನಾನು ಲಾಗ್ ಅಪ್ಲೋಡ್ ಮಾಡಲ್ಲ. ನಂದು ಕ್ಯಾಮ್ರಾ ಚೆನ್ನಾಗಿಲ್ಲ, ವ್ಯೂಸ್ ಬರೋಲ್ಲ, ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗಲ್ವೇನೋ, ಅದಕ್ಕೆ ಮಾಡೋದು ಬೇಡ ಅಂತಲೂ ಅನ್ಕೋತೀನಿ. ಆ ವಿಷಯಕ್ಕೆ ತುಂಬ ಬೇಜಾರು ಆಗೈತೆ ನನಗೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಫೋನ್ ತಗೊಳ್ಳೋ ಸಿಚುವೇಷನಲ್ಲಿಲ್ಲ. ಎಷ್ಟಾಗುತ್ತೋ ಹೆಂಗಾಗುತ್ತೋ
ತುಂಬ ಕೆಡ್ತಾಗೂ ಏನಿಲ್ಲ ಗೈಸ್, ಅಷ್ಟು ಚೆನ್ನಾಗಿ ಬರುತ್ತೆ. ಇದರಲ್ಲೂ ಪರವಾಗಿಲ್ಲ. ಅಂದರೆ ಈಚೆ ಬೆಳಕಿದ್ರೆ ಈ ಥರ ಬರುತ್ತೆ, ಹಾಗೆ ಒಳಗಡೆ ಮನೆ ಒಳಗಡೆ ಹೋದಾಗ ಅಲ್ಲಿ ಅಷ್ಟು ಕಾಣಿಸಲ್ಲ. ಈ ಥರ ರಿಫ್ಲೆಕ್ಟ್ ಸಿಗಲ್ಲ ಅಲ್ಲಿ. ಒಳಗಡೆ ಏನಾದರೂ ಕೆಲಸ ಮಾಡುವಾಗ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ಅಷ್ಟು ವ್ಲಾಗ್ ಮಾಡ್ತಾಯಿಲ್ಲ. ನೋಡೋಣ, ಇನ್ಮೇಲಾದರೂ ಟ್ರೈ ಮಾಡ್ತೀನಿ. ಹೆಂಗೆ ಬರುತ್ತೋ ಬರಲಿ, ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇಲ್ಲದೇ ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಗೈಸ್. ಇವಾಗ ಕೂದಲಿಗೆ ಎಣ್ಣೆ ಹಾಕಬೇಕು, ಫಸ್ಟ್ ಹಾಕ್ಬಿಡೋಣ. ಇನ್ನು ಮೆಣಸಿನ ಹಣ್ಣೆಲ್ಲ ಆಯೋದೈತೆ, ಅದೆಲ್ಲ ಆದಿ ತುಂಬ ಬಿಸಿಲೈತೆಲ್ಲ ಗೈಸು. ಬಿಸಿಲಿಗೆ ಹಾಕ್ಬಿಟ್ಟು ಹೊರಗಡೆ ಒಂದು ಸ್ವಲ್ಪ ಕೆಲಸ ಐತೆ, ಅದನ್ನು ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸಿಗ್ತೀನಿ ಗೈಸ್. ನನಗೆ ಏರ್ ಫಾಲ್ ತುಂಬ ಆಗ್ತಿದೆ ಗೈಸ್. ನಂದು ಕಾಲೇಜ್ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ಆವಾಗಲೂ ನಂದು ಯಾವಾಗ ಫಸ್ಟ್ ಪಿ ಯು 10th ಫಸ್ಟ್ ಪಿ ಯು ಕಾಲೇಜ್ಗೆ ಹೋದ್ಮೇಲೆ ಆಲ್ಮೋಸ್ಟ್ ಅದು ಕೂದಲು ಜಾಸ್ತಿ ಬಿಡ್ಕೊಂಡಿರ್ತೀವಿ, ಸ್ಟೈಲ್ ಮಾಡೋಕ್ಕೆ ಹೋಗಿ ಕೂದಲೆಲ್ಲ ಅರ್ಧ ಹಾಳಾಗಿರುತ್ತೆ. ಜಾಸ್ತಿ ಕೇರ್ ಮಾಡಲ್ಲ ಆವಾಗ ಕಾಲೇಜ್ಗೆ ಹೋದಾಗ. ಫಸ್ಟ್ ಇಯರ್ ಹಂಗಾಗಿದೆ. ಸೆಕೆಂಡ್ ಇಯರ್ ಅಂತೂ ಒಂದು ಸ್ವಲ್ಪ ಅಂದರೆ ಅಷ್ಟು ಚೆನ್ನಾಗೇ ಇರಲಿಲ್ಲ. ಆವಾಗ ನಮ್ಮಕ್ಕ ಚಿಕ್ಕಮ್ಮನ ಮಗಳು ಸಜೆಸ್ಟ್ ಮಾಡಿದ್ರು ನನಗೆ, ಆಲೋವೆರಾ ಮತ್ತು ಆನಿಯನ್ ಇರುತ್ತಲ್ಲ ಅದನ್ನು ಪೇಸ್ಟ್ ಮಾಡಿ ಸ್ನಾನ ಮಾಡೋದು ಒಂದು 1/2 hour ಅನ್ನೋ ಥರ ಅದನ್ನು ಅಪ್ಲೈ ಮಾಡಬೇಕು ಅಂತ. ಆವಾಗ ನನಗೆ PUC ಆದಮೇಲೆ ಅನಿಸುತ್ತೆ, ಆ ಟೈಮಲ್ಲಿ ಫಸ್ಟ್ ಇಯರ್ ಡಿಗ್ರಿ ಜಾಯ್ನ್ ಆಗಿ ಲಾಕ್ಡೌನ್ ಇತ್ತಲ್ಲ ಗೈಸ್, ಆ ಟೈಮಲ್ಲಿ ವೀಕ್ಲಿ 2 ಅದನ್ನ ಅಪ್ಲೈ ಮಾಡ್ತಾಯಿದ್ದೆ. ಅದು ವೀಕ್ಲಿ 2 ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಹಾಕಿದ್ದು ಗೈಸ್. ನಂದು ಒಂದು ಹಳೆ ಫೋಟೋ ಹಾಕ್ತೀನಿ ನೋಡಿ ಇಲ್ಲಿ. ಅದು ವೀಕ್ಲಿ 2 ಅಪ್ಲೈ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ಅದು ಸ್ಟಾರ್ಟಿಂಗ್ ಸಡನ್ನಾಗಿ ರಿಸಲ್ಟ್ ಕೊಡಲ್ಲ ಗೈಸ್, ಅದೂ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನನಗೆ ಮ್ಯಾಕ್ಸಿಮಮ್ 6 months to 1 year ಟೈಮ್ ತಗೊಂತು ಅದು ಚೆನ್ನಾಗಿ ಇದಾಗೋದಕ್ಕೆ. ಬಟ್ ಒಳ್ಳೆ ರಿಸಲ್ಟ್ ಬಂತು. 1 year ಕಂಟಿನ್ಯೂಸ್ ಅಪ್ಲೈ ಮಾಡಿದ್ಮೇಲೆ ಕೂದಲು ತುಂಬ ಚೆನ್ನಾಗಾಗಿತ್ತು. ನಾಟ್ ಬ್ಯಾಡ್. ಅಂದರೆ ಸೆಕೆಂಡ್ ಪಿಯುಲಿ ಫುಲ್ ಏರ್ ಫಾಲ್ ಆಗಿತ್ತಲ್ಲ, ಅದಕ್ಕಿಂತಲೂ ನಾಟ್ ಬ್ಯಾಡ್, ತುಂಬ ಚೆನ್ನಾಗಿತ್ತು. ಆ ಫೋಟೋ ನಾನಿಲ್ಲ ಹಾಕ್ತೀನಿ ನೋಡಿ. ಅದಾದಮೇಲೆ ಮತ್ತೆ ಹಂಗೆ ಏರ್ ಫಾಲ್ ಆಗೋಷ್ಟು ಡಿಗ್ರಿ ಮುಗೀತು. ಆವಾಗ ಕಾಲೇಜ್ ಟೈಮಲ್ಲೂ ಜಾಸ್ತಿ ಆಗ್ತಿರಲಿಲ್ಲ, ಸಂಡೇ ಮಾತ್ರ ಅದನ್ನು ಆಗ್ತಾಯಿದ್ದೆ. ಆಮೇಲೆ ಕಾಲೇಜ್ ಮುಗಿದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅಷ್ಟು ಟೆನ್ಷನ್ ಇಲ್ಲ ಗೈಸ್. ನಾನು ಏನು ಕೇರೇ ಮಾಡ್ತಿರ್ಲಿಲ್ಲ, ಏರ್ ಕೇರ್ ಸ್ಕಿನ್ ಕೇರ್ ಅಂತ ಏನು ಇಂಟ್ರೆಸ್ಟು ಇರಲಿಲ್ಲ ನನಗೆ. ಅಯ್ಯೋ ಹೆಂಗೋ ಬೆಳೆಯುತ್ತೆ ಹೆಂಗೋ ಇರುತ್ತೆ ಅಂತ ಅದನ್ನ ಬಿಟ್ಬಿಟ್ನಲ್ಲ, ಮತ್ತೆ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೀರಿಯಸ್ಲಿ ಗೈಸ್, ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ತುಂಬ ಯೋಚನೆ ಮಾಡಿದ್ರೆ, ತುಂಬ ಯೋಚನೆ ಮಾಡೋದು ಅಂದರೆ ಹೇಳೋದು ಆ ಥರ ಎಲ್ಲ ಆದ್ರೂ ತುಂಬ ಏರ್ ಫಾಲ್ ಆಗುತ್ತೆ ಗೈಸ್. ನನಗೆ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸಲ್ಲಿ ನನಗಾಗಿದೆ ಆ ಥರ. ಅದು ಒಂದು ಟೈಮಲ್ಲಿ ತುಂಬ ಏರ್ ಫಾಲ್ ಆಯಿತು ನನಗೆ. ಆವಾಗಲೂ ಇವಾಗಲೂ ಕೇಳ್ತಾರೆ, ನಿಂದು ಅಷ್ಟು ಚೆನ್ನಾಗಿತ್ತಲ್ಲ ಕೂದಲು, ಏನಕ್ಕೆ ಹಿಂಗಾಯಿತು ಅಂತ. ಬಟ್ ಗೊತ್ತಿಲ್ಲ. ಆಮೇಲೆ 1 year ಆದಮೇಲೆ ಮತ್ತೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅದೇ ಥರ ಆಯಿತು. ಅಪ್ಲೈ ಮಾಡೋಕ್ಕಾಗಲಿಲ್ಲ, ಆಲೋವೆರಾ ಎಲ್ಲ ನಿಲ್ಲಿಸ್ಬಿಟ್ಟೆ. ಅದಾದಮೇಲೆ ಕೆಲ್ಸಕ್ಕೆ ಬಿಟ್ಟು ಮಾಡಿದೆ, 1 ವರ್ಷ ಮಾಡಿಬಿಟ್ಟು. ಆಮೇಲೆ ಮತ್ತೆ ಇದೇ ಥರ ಆಯಿತು. ಈಗಲೂ ಸಣ್ಣನೇ ಗೈಸ್ ಇಷ್ಟೇ ಇರೋದು ನನಗೆ. ಇವಾಗಲೂ ಆಲೋವೆರಾ ಮತ್ತು ಆನಿಯನ್ ಅಪ್ಲೈ ಮಾಡಿದ್ರೆ ಇವಾಗಲೂ ಗ್ರೋ ಆಗುತ್ತೆ ನನಗೆ. ಆಮೇಲೆ ರೀಸೆಂಟಾಗಿ ನಾನು ಯಾವುದೋ ಟ್ರೈ ಮಾಡಿದ್ದೆ ಗೈಸ್, ಹೋಮ್ ರೆಮಿಡಿನೇ ಯೂಟ್ಯೂಬಲ್ಲಿ ನೋಡಿ. ಅದು ಅಷ್ಟು ರಿಸಲ್ಟ್ ಕೊಡ್ತು ಅಂತ ನಂಗೆ ಅನ್ನಿಸ್ಲಿಲ್ಲ, ಬಟ್ ಬೆಟರಾಗಿತ್ತು ಒಂದು ಸ್ವಲ್ಪ. ಅದನ್ನು ಏರ್ ಕೇರ್ ವೀಡಿಯೋ ಬಂದಾಗ ಮಾಡ್ತೀನಿ ಗೈಸ್. ನಾನು ಏರ್ ಕೇರ್ ವೀಡಿಯೋ ಮಾಡೋಕ್ಕೆ ಅಷ್ಟೇನು ಕೂದಲು ಚೆನ್ನಾಗಿಲ್ಲ, ನಂದು ಮಾಡೋಕ್ಕೂ ಆಗಲ್ಲ, ಅದಕ್ಕೆ ಇದರಲ್ಲೇ ಹೇಳ್ತಾಯಿದ್ದೀನಿ. ಅದೊಂದು ರೀಸನ್ ಗೊತ್ತಾಯಿತು ನನಗೆ. ತುಂಬ ಯೋಚನೆ ಮಾಡಿದ್ರೆ, ಏನೂ ಯೋಚನೆ ಮಾಡಿದ್ರೂ ತುಂಬ ಕೂದಲು ಉದುರುತ್ತೆ. ಒಂದು ಟೈಮಲ್ಲಿ ನಾನು ಹಂಗೆ ಆಗಿತ್ತು ನನ್ನ ಸಿಚುವೇಶನ್ನು. ಒಂದು ಟೈಮಲ್ಲಿ ಯೋಚನೆ ಮಾಡೋಂಗೆ ಇವಾಗಲೂ ಇದೆ, ಬಟ್ ಫಸ್ಟಷ್ಟಿಲ್ಲ. ಒಂದು ರೇಂಜಿಗೆ ಬೆಟರ್ ಲೈಫ್ ಇವಾಗ, ಪರವಾಗಿಲ್ಲ ಅಂತ ಅನಿಸುತ್ತೆ. ಮುಂದೆ ಏನು ಗೊತ್ತಿಲ್ಲ, ದೇವರು ಯಾವಾಗ ಯಾರ ಲೈಫಲ್ಲಿ ಏನು ಚೇಂಜಸ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ ಗೈಸ್. ನಾವು ಮಾಡ್ಕೊಂಡಿರಲ್ಲ,
ಏನೂ ಇರಲ್ಲ, ಪರಿಸ್ಥಿತಿ ಎಲ್ಲ ಹಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ತುಂಬ ಸೆಕೆ ಬಿಸಿ, ಅಪ್ಪ ಈ ಬಿಸಿಲು ಯಾಕಾದರೂ ಬರುತ್ತೋ ಅಂತ ಅನಿಸುತ್ತೆ. ನೋಡಿ ಫುಲ್ ಸೆಕೆ ಆಗ್ತಿದೆ. ಅಪ್ಲೈ ಮಾಡಾಯಿತು. ನಾನು ಆಯಿಲು ಜಾಸ್ತಿ ಅಪ್ಲೈ ಮಾಡಲ್ಲ ಗೈಸ್, ಓವರ್ ನೈಟ್ ಒಂದು ಮಾತ್ರ ಬಿಡ್ತೀನಿ. ಈಗ ನಾಳೆ ಬೆಳಿಗ್ಗೆ ಸ್ನಾನ ಮಾಡೋದಾದರೆ ಇವತ್ತು ಮಧ್ಯಾಹ್ನನೂ ಇಲ್ಲ ನೈಟ್ ಅಪ್ಲೈ ಮಾಡಲ್ಲ, ಆದಷ್ಟು ಮಧ್ಯಾಹ್ನ ಈ ಥರ ಅಪ್ಲೈ ಮಾಡಿಬಿಡ್ತೀನಿ. ಒಂದೂವರೆ ದಿನ ಓವರ್ ನೈಟ್ ಬಿಡ್ತೀನಿ ಅಷ್ಟೇ, ತುಂಬ ಜಾಸ್ತಿನೂ ಬಿಡೋಕ್ಕೋಗಲ್ಲ. ನೋಡಿ ಈಗಲೂ ಏರ್ ಫಾಲ್ ಆಗ್ತೈತೆ ಗೈಸ್ ನನಗೆ. ಯಾರಾದರೂ ಸಜೆಸ್ಟ್ ಮಾಡಿ ಕಮೆಂಟ್ ಮಾಡಿ ನೋಡೋಣ, ಟ್ರೈ ಮಾಡೋಣ ಅಂತ. ಆಮೇಲೆ ನನಗೆ ಗೈಸ್ ಇದೆಲ್ಲ ತುಂಬ ನೋಡಿದ್ದೀನಿ ನಾನು ಯೂಟ್ಯೂಬಲ್ಲಿ, ಅದು ಮಾಡಿದ್ರೆ ಸರಿ ಹೋಗುತ್ತೆ, ಇದು ಮಾಡಿದ್ರೆ ಸರಿ ಹೋಗುತ್ತೆ, ಅದು ಹಾಕಿದ್ರೆ ಸರಿ ಹೋಗುತ್ತೆ ಅಂತ. ಬಟ್ ನನಗೆ ನಿಜವಾಗ್ಲೂ ನಂಬಿಕೆನೇ ಇಲ್ಲ ಗೈಸ್ ಅದೆಲ್ಲ ಮಾಡಿದ್ರೆ ಸರಿ ಆಗುತ್ತೆ ಅಂತ. ಬಟ್ ನನಗೊಂದು ವರ್ಕ್ ಆಗಿರೋದ್ರಿಂದ ಅದನ್ನು ಮಾಡ್ಬೋದು ಅಂತ. ಬಟ್ ಇಲ್ಲಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ಆಲೋವೆರಾ ಇಲ್ಲ. ನಾನು ಅಮ್ಮನ ಮನೆ ಇದ್ದಾಗ ನನ್ನ ಹೇರಿಗೆ ಅಂತಲೇ ಆಲೋವೆರಾನ ತಂದು ಬೆಳೆಸಿದ್ದೆ. ಅದು ಇವಾಗಲೂ ಐತೆ. ನಾನು ಪ್ರೀವಿಯಸ್ಸು ಒಂದು ಲಾಗಲ್ಲೂ ಹೇಳಿದೆ, ಆ ವಿಡಿಯೋ ಮಾಡಿದ್ದೀನಿ. ಆ ಲಾಗ್ದು ಆಲೋವೆರಾ ಹತ್ರ ಎಲ್ಲ ಕ್ಲೀನ್ ಮಾಡೋದು ಅಲ್ಲಿದೆ. ಇಲ್ಲಿಗೆ ತೊಗೊಬರೋಣ ಅಂತ ಅಂದ್ಕೊಂಡೆ. ಇವಾಗ ರೀಸೆಂಟಾಗಿ ಅಮ್ಮನ ಮನೆಗೆ ಹೋದಾಗ ಅಪ್ಪ ಮಳೆ ಹುಯ್ಲಿ, ಇವಾಗ ಕೀಳೋಕ್ಕೂ ಹೋಗಲ್ಲ, ಬೇಡ ಮಳೆ ಹೋದ್ಮೇಲೆ ತೊಗೊಂಡೋಗು ಅಂತ ಅಂದರು. ಅದಕ್ಕೆ ಸುಮ್ಮನೆ ಅದೇ ಅದನ್ನು ತಂದು ಇಲ್ಲಿ ಹಾಕೊಬಿಟ್ರೆ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ತೀನಿ ಗೈಸ್, ನೋಡೋಣ ಆಮೇಲೆ ಸರಿ ಹೋಗ್ಬೋದು ಒಂದು ಸ್ವಲ್ಪ ಅಂತ ಅನ್ಕೋತಿದ್ದೆ. ಬಂಡೆ ಥರ ಆಗ್ಬಿಟ್ಟೈತೆ ಮುಂದೆ ಫಸ್ಟು ಇಷ್ಟಿರಲಿಲ್ಲ ನನಗೆ, ಫಸ್ಟೂ ಇರಲಿಲ್ಲ. ಆದರೂ ಈ ಥರ ಕಟ್ಟಾಗ ಫುಲ್ಲು ಗುಂಡೆ ಥರ ಕಾಣಿಸುತ್ತೆ, ಇಷ್ಟ ಆಗೋಲ್ಲ ನನಗೆ. ಏನು ಮಾಡೋದು, ಕೆಲವ್ರಿಗೆ ಇಷ್ಟು ಇರೋಲ್ಲ. ಆ ಥರ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ಕೆಲವ್ರಿಗಿಂತ ನಾವು ಬೆಟರ್ ಆಗಿದ್ದೀವಿ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಬೆಟರು. ಸರಿ ಆಯಿಲ್ ಅಪ್ಲೈ ಮಾಡೈತಿ. ಇವಾಗ ನಾನು ಸ್ವಲ್ಪ ಕೆಲಸ ಇದೆ, ಸಿಗೋಣ. ಇದು ನಮ್ಮ ಮನೆ ಹಿಂದೆ ಗೈಸ್, ಇದು ನಮ್ಮದೇ ಹೂ ಗಿಡಗಳು. ಬೆಳಿಗ್ಗೆ ತಾನೇ ನಾನು ಕಸ ಎಲ್ಲ ತೊಡೆದು ಹಾಕಿದ್ದೀನಿ ಗೈಸ್. ಇಲ್ಲಿ ಬೆಂಕಿ ಹಾಕೋಣ ಅಂತ ಕೋಳಿಗಳೆಲ್ಲ ಆರೋಗ್ಬಿಟ್ಟೈತೆ. ಇದು ನಮ್ಮದು ರೋಸ್ ಗಿಡ ಗೈಸ್, ತುಂಬ ರೋಸ್ ಬಿಡ್ತಿತ್ತು ಅವಾಗ. ಇವಾಗ ಒಂದು ಸ್ವಲ್ಪ ಮರ ಎಲ್ಲ ಇತ್ತು, ಅದು ಮರದ ಥರ ಇತ್ತು, ಅದೆಲ್ಲ ಕಡ್ದಾಕ್ಬಿಟ್ಟಿದ್ದೀವಿ. ಇವಾಗ ಮತ್ತೆ ಚಿಗುರುತ್ತಾ ಐತೆ. ಇಲ್ಲಿ ನೋಡಿ ಮತ್ತೆ ಕಸ ಎಲ್ಲ ಹರಗಿದ್ದಾವೆ. ಇದೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಬೆಂಕಿ ಹಾಕೋಣ ಅಂದ್ಕೊಂಡು ಬೆಳಗ್ಗೆ ಮರ್ತೋಯ್ತು ನನಗೆ. ಇದು ನಮ್ಮದೇ ಹೂ ಗಿಡಗಳು ಗೈಸ್. ಕೋಳಿ ಮರಿಗೆ ಒಂದು ಸ್ವಲ್ಪ ಮೇವು ಹಾಕಬೇಕು ಗೈಸ್. ನಾನು ಮರೆತುಬಿಟ್ಟೆ, ಬೆಳಗ್ಗೆ ಒಂದು ಸಲ ಹಾಕಿರೋದು. ಬನ್ನಿ ತಗೊಬರೋಣ. ಕಕ್ಕ ಇದೆಲ್ಲ ನಮ್ಮದೇ ಕೋಳಿಗಳು ಗೈಸ್. ಈ ಚಿಕ್ಕ ಮರಿಗಳು ಗೈಸ್ ನೆನ್ನೆ ಈಚೆಗೆ ಬಿಟ್ಟಿದ್ದು ಅಷ್ಟೇ. ನಾನು 10 ಮರಿ ಇತ್ತು ಗೈಸ್ ನೆನ್ನೆ. ಅದು ಏನೋ ತಿನ್ಕೊಂಡು ಏನಾಯಿತು, ಬರೀ 4 ಐತೆ ಗೈಸ್. 10 ಮರಿಗಳಿತ್ತು. ಇಲ್ಲಿ 3 ಐತೆ, ಅಲ್ಲೊಂದು ಐತೆ ಮಧ್ಯ ಚೋಟ ಒಂದು ಸೇರ್ಕೊಂಡೈತೆ ನೋಡಿ. ತುಂಬ ಬೇಜಾರಾಗೋಯ್ತು ಗೈಸ್ ನನಗೆ. ನೆನ್ನೆ ತಾನೇ 10 ಇತ್ತು, ಇವಾಗ ಬರೀ 4 ಆಗೈತೆ ಅಂತೇಳಿ. ಈಚೆ ಕೋಳಿಗಳಿಗೆಲ್ಲ ಮೇವು ಹಾಕಿ ಆಡ್ಮರಿಗೆ ಹುಲ್ಲಾಕ್ಬಿಟ್ಟು ಬಂದೆ ಗೈಸ್. ಇವಾಗ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ರೆ ಅದು ಒಣಗಾಕಕ್ಕೆ ಸರಿ ಆಗುತ್ತೆ ಅಂಥೇಳಿ ಇದನ್ನು ಬೇರೆ ಮಾಡ್ತಾಯಿದ್ದೀನಿ. ತುಂಬ ಹಣ್ಣಾಗ್ಬಿಟ್ಟಿತ್ತು ಗೈಸ್. ಕುಯ್ಸ್ದೆ ಮೆಣಸಿನ್ಕಾಯಿನ ಕುಯ್ಸ್ಬೇಕಿತ್ತು ಮುಂಚೆನೇ. ನಾವು ಕುಯ್ಸ್ತೇನೆ ಎಲ್ಲ ಹಣ್ಣಾಗಿತ್ತು. ಅದನ್ನು ಈಗ ಬೇರೆ ಮಾಡಿ ಒಣಗಿಸ್ಬೇಕು. ಇಲ್ಲಿ ಇನ್ನೂ ಇಷ್ಟ ಐತೆ, ಇದೆಲ್ಲ ಹಣ್ಣಾಗಬೇಕು. ಮತ್ತು ಯಾವ ಥರ ವೀಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ, ನಾನು ಯಾವ ಥರ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ನನಗೂ ಅನಿಸುತ್ತೆ ಗೈಸ್, ಕಂಟಿನ್ಯೂಸ್ ಮಾಡಬೇಕು, ಕಂಟಿನ್ಯೂಟಿ ಇರಬೇಕು, ಬೇಗ ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅಂತ. ಬಟ್ ಏನೋ ಒಂದು ಮಾಡಬೇಕು ಕಂಟಿನ್ಯೂಟಿ ಅಂತ ಅಂದ್ಕೊಂಡಾಗಲೇ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ.
ನನಗಂತೂ ನನ್ನ ಲೈಫಲ್ಲಿ ಆಗ್ತಾ ಇರೋದು ನೋಡಿದ್ರೆ ಎಕ್ಸ್ಪೆಕ್ಟ್ ಎಲ್ಲ ಇಮ್ಯಾಜಿನೂ ಮಾಡಿರಲಿಲ್ಲ ಗೈಸ್ ನಾನು ಈ ಥರ ಎಲ್ಲ ಆಗುತ್ತೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಯಾರು ಗೊತ್ತು ಯಾವಾಗ ಯಾರ ಲೈಫಲ್ಲಿ ಏನಾಗುತ್ತೆ ಅಂತ. ಪಾಲಕ್ಕೆ ಬಂದಿದ್ದನ್ನ ಅನುಭವಿಸ್ಬೇಕು ಅಷ್ಟೇ. ಎಲ್ಲರ ಲೈಫಲ್ಲೂ ಕಷ್ಟ ಇದ್ದಿದ್ದೆ, ಅದು ನಮ್ಮದೇನು ದೊಡ್ಡದು ಅಂತೇನು ಹೇಳ್ಕೊತಿಲ್ಲ. ಬಟ್ ಹಂಗೆ ಒಂದು ಸ್ವಲ್ಪ ಇದೆಲ್ಲ ಇನ್ನೂ ಇಷ್ಟ ಐತೆ ಗೈಸ್. ಇದೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಸಿಗ್ತೀನಿ ಮತ್ತು ನಿಮಗೆ. ನೆಕ್ಸ್ಟು ಸಪ್ರೇಟ್ ಮಾಡಿದ ಹಣ್ಣೆಲ್ಲ ಮೇಲೆ ಹೋಗಿ ಒಣಗಾಕ್ತಾಯಿದ್ದೀನಿ ಗೈಸ್. ಸಪ್ರೇಟ್ ಮಾಡಿರೋದನ್ನೆಲ್ಲ ಒಣಗಾಕ್ತೆ. ಮೆಣಸಿನಣ್ಣೆಲ್ಲ ಅಂದ್ಬಿಟ್ಟು ಗೈಸ್ ನೆಕ್ಸ್ಟು ಕಸ ಹಾಕೋಣ ಅಂತ ಬಂದೆ. ಕಸ ಹಾಕ್ತಾಯಿದ್ದೀನಿ. ಸೊ ಗೈಸ್ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮಾಡಿ ಕಸ ಹಾಕ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಮುಖ ಎಣ್ಣೆ ಎಲ್ಲ ಫುಲ್ಲು ಇಲ್ಲೆಲ್ಲ ಬಿಸಿಲಿಗೆಲ್ಲ ಉದ್ಬಿಟ್ಟಿತ್ತು ಗೈಸ್. ಸೊ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಬೇಗ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ. ಇದೇ ಥರ ಡೈಲಿ ಲಾಗ್ ಎಷ್ಟಾಗುತ್ತೋ ಏನು ಮಾಡ್ತೀನೋ ಡೈಲಿ ರೂಟೀನ್ ಏನಿರುತ್ತೆ ಅದನ್ನ ಲಾಗ್ ಮಾಡ್ತೀನಿ. ಮಿಸ್ ಮಾಡಲ್ಲ. ಆದಷ್ಟು ಕ್ಯಾಮ್ರಾ ಹೆಂಗಾದರೂ ಇರಲಿ ಏನಾದರೂ ಇರಲಿ ಕಂಟಿನ್ಯೂಟಿ ಇರಲಿ ಅಂತ ಟ್ರೈ ಮಾಡ್ತೀನಿ. ಇನ್ಮೇಲೆ ಡೈಲಿ ಲಾಗ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇದ್ರೇ ನಾವು ಮುಂದೆ ಬರೋಕ್ಕಾಗೋದು. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನೂ ಬೇರೆ ಯಾವ ಥರ ಲಾಗು ನನ್ನಿಂದ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಅದನ್ನ ಕಮೆಂಟ್ ಮಾಡಿ. ಆ ಥರ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಗೈಸ್. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.